ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಾ. ನಾನಿವತ್ತು ನಮ್ಮನೆ ಅರಸೇರು ಕಾಂಟೆಸ್ಟಲ್ಲಿ ನನ್ನ ಮತ್ತು ಅತ್ತೆಯ ಸಂಬಂಧದ ಬಗ್ಗೆ ಒಂದೆರಡು ಮಾತನಾಡೋಕ್ಕೆ ನನಗೆ ಇವತ್ತು ತುಂಬಾನೇ ಖುಷಿ ಆಗ್ತಾ ಇದೆ. ಮೊದಲಿಗೆ ಅತ್ತೆ ನನ್ನ ಪರಿಚಯವನ್ನು ಮಾಡಿಸ್ಕೊಡ್ತಾರೆ, ನಂತರ ನಾನು ಮುಂದುವರಿಸ್ತೇನೆ. ಅತ್ತೆ, ಹೇಳಿ, ನಿಮಗೆ ನನ್ನ ಬಗ್ಗೆ ಏನು ಅನ್ಸುತ್ತೆ ಅಂತ ಒಂದೆರಡು ಮಾತನ್ನ ಹೇಳ್ಬೋದಾ? ನಮಸ್ಕಾರ. ನನ್ನ ಹೆಸರು ಸುಲೋಚನಾ ಭಟ್ಟ, ಊರು ಮಲವಳ್ಳಿ, ತಾಲೂಕು ಯಲ್ಲಾಪುರ. ಇವಳು ನನ್ನ ಸೊಸೆ ದೀಪಾ. ಇವಳ ಬಗ್ಗೆ ಹೇಳುವುದಾದ್ರೆ, ಒಳ್ಳೆ ಸೊಸೆ, ಒಳ್ಳೆ ಹೆಂಡತಿ, ಒಳ್ಳೆ ಅಮ್ಮ. ನನಗೆ ಹೆಣ್ಮಕ್ಳಿಲ್ಲ ಹೇಳುವಂತ ಒಂದು ಕೊರತೆಯನ್ನ ನೀಗಿಸಿದಾಳೆ. ನಾನು ಯಾವುದೇ ಒಂದು ಭಾವನೆಯನ್ನು ನಾನು ಇವಳ ಹತ್ರ ಹೇಳ್ಕೊಳ್ತೇನೆ. ಮಗಳ ಹತ್ರ ಹೇಳ್ಕೊಳ್ಳುವ ಹಾಗೆ ಸೊಸೆ ಹತ್ರನೂ ಹೇಳ್ಕೊಳ್ತೇನೆ ನಾನು ಯಾವಾಗಲೂ. ಒಟ್ಟಾರೆ ಒಳ್ಳೆ ಸೊಸೆ. ಥ್ಯಾಂಕ್ ಯು ಸೋ ಮಚ್ ಅತ್ತೆ. ನಿಮ್ಮ ಈ ಪ್ರೀತಿ ಯಾವತ್ತೂ ಹೀಗೆ ಇರಲಿ. ನಾನು ಮತ್ತೆ ನಮ್ಮ ಅತ್ತೆ ಜೊತೆಯಾಗಿ ಕೂತು ವಿಡಿಯೋ ಮಾಡಬೇಕು ಅಂತ ತುಂಬಾನೇ ಆಸೆ ಇತ್ತು. ಬಟ್ ಕೆಲವೊಂದು ಅನಿವಾರ್ಯ ಕಾರಣದಿಂದ ಅದಿವತ್ತು ಆಗ್ತಾ ಇಲ್ಲ. ಅದು ಏನೇ ಇರಲಿ, ನಮ್ಮ ಅತ್ತೆ ಬಗ್ಗೆ ನಾನು ಹೇಳಬೇಕು ಅಂತಂದರೆ, ಅವರೊಬ್ಬ ಒಳ್ಳೆ ಅತ್ತೆ, ಒಳ್ಳೆ ಅಮ್ಮ, ಹಾಗೆ ಇವಾಗ ಒಂದು ಒಳ್ಳೆ ಅಜ್ಜಿ ಕೂಡ ಆಗಿದ್ದಾರೆ. ನಮ್ಮನೆಗೆ ಒಂದು ಪುಟ್ಟ ಪಾಪು ಬಂದಿರೋದ್ರಿಂದ ಆ ಪಾಪುಗೆ ಅವರು ಒಳ್ಳೆ ಅಜ್ಜಿ ಕೂಡ ಹೌದು. ಅತ್ತೆ ಅಂದರೆ ಕೆಲವರಿಗೆ ಸಂಬಂಧ, ಇನ್ನು ಕೆಲವರಿಗೆ ಜವಾಬ್ದಾರಿ, ಆದರೆ ನನಗೆ ಎರಡನೇ ತಾಯಿ. ಅತ್ತೆ ಅಂದರೆ ಒಂದು ಸಂಬಂಧ ಮಾತ್ರ ಅಲ್ಲ, ಅದೊಂದು ನಂಬಿಕೆ, ವಿಶ್ವಾಸ, ಪ್ರೀತಿ. ನನಗೆ ಮದುವೆ ಆಗಿ 5 ವರ್ಷ ಕಳೆದಿದೆ ಇವತ್ತಿಗೆ. ಮದುವೆ ನಂತರ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಲ್ಲೂ ಒಂದು ಹೊಸ ಬದಲಾವಣೆ, ದೊಡ್ಡ ಬದಲಾವಣೆನೇ ಆಗುತ್ತೆ. ಹೊಸ ಮನೆ, ಹೊಸ ಸಂಬಂಧ, ಹೊಸ ಜವಾಬ್ದಾರಿ. ಇವುಗಳ ಮಧ್ಯೆ ನಾವು ಅವ್ರ ಜೊತೆ ಹೇಗೆ ಜೀವಿಸ್ತೀವಿ ಅನ್ನೋದು ಕೂಡ ಒಂದು. ಈ ವಿಷಯದಲ್ಲಿ ನಾನು ತುಂಬ ಅದೃಷ್ಟವಂತೆ. ಯಾಕಂತಂದರೆ ಅತ್ತೆ ಮಾವ ಇಬ್ಬರು ಕೂಡ ನನ್ನನ್ನು ಅವರ ಸ್ವಂತ ಮಗಳ ಥರನೇ ಪ್ರೀತಿ ಮಾಡ್ತಾರೆ. ಅವ್ರಿಗೆ ಸ್ವಂತ ಮಗಳಿದ್ರೆ ಯಾವ ಥರ ಅವಳನ್ನು ನೋಡ್ತಾ ಇದ್ರು, ಅದೇ ಥರ ನನ್ನನ್ನು ನೋಡ್ಕೋತಾ ಇದ್ದಾರೆ. ನಾನು ಮದುವೆಗಿಂತ ಮುಂಚೆ ನನ್ನ ತವರಿನಲ್ಲಿ ಹೇಗಿದ್ನೋ, ಅಂದರೆ ತಲೆ ಹರಟೆ ಮಾಡಿಕೊಂಡು ಖುಷಿಯಾಗಿದ್ನೋ, ಅದೇ ಥರ ನಾನು ನನ್ನ ಗಂಡನ ಮನೇಲೂ ಇದ್ದೀನಿ. ಅಂದರೆ ಅದಕ್ಕೆ ನನ್ನ ಅತ್ತೆ ಮಾವ ಕೊಟ್ಟಿರುವಂತಹ ಪ್ರೀತಿ, ಸಲಿಗೆ ಅಂತ ಅಂದರೆ ತಪ್ಪಿಲ್ಲ. ಅತ್ತೆ ಯಾವತ್ತಿಗೂ ನೀನು ಹೀಗೆ ಇರಬೇಕು, ಹಾಗೆ ಇರಬೇಕು, ಇದೇ ಥರ ಡ್ರೆಸ್ ಹಾಕು ಅಂತ ಇನ್ನೂವರೆಗೂ ಅವ್ರು ಹೇಳಿಲ್ಲ. ಅದು ಯಾವುದೇ ಥರದ ಕಟ್ಟುಪಾಡು ಅವ್ರು ನಮ್ಗೆ ಮಾಡಿಲ್ಲ. ನಿನ್ನ ಇಷ್ಟ, ನೀನು ಹೇಗಿರ್ತೀಯೋ ಹಾಗೆ ಇರುವಂಥ ಅವ್ರು ನನ್ನನ್ನು ಸಪೋರ್ಟ್ ಮಾಡ್ತಾರೆ. ಅದೆಲ್ಲೋ ಒಂಥರ ಖುಷಿ ಕೊಡುತ್ತೆ ನನಗೆ. ಅತ್ತೆ ಅಂದರೆ ಕೆಲವರಿಗೆ ಭಯ ಇರುತ್ತೆ, ಇನ್ನು ಕೆಲವರಿಗೆ ಒಂಥರ ಒತ್ತಡ, ಇನ್ನು ಕೆಲವರಿಗೆ ಅದೊಂದು ಜವಾಬ್ದಾರಿ ಅಂತ ಮನಸ್ಸಲ್ಲಿರುತ್ತೆ. ಆದರೆ ನನಗೆ ಅತ್ತೆ ಅಂದರೆ ಒಬ್ಬರು ಸ್ನೇಹಿತೆ. ನನ್ನ ಮನಸ್ಸಲ್ಲಿರುವಂತಹ ಮಾತನ್ನು ನಾನು ನನ್ನ ಸ್ನೇಹಿತೆ ಜೊತೆ ಯಾವ ಥರ ಹಂಚ್ಕೋತೀನೋ, ಅದೇ ಥರ ನನ್ನ ಅತ್ತೆ ಜೊತೆ ನಾನು ಹಂಚ್ಕೋತೀನಿ. ಇವಾಗ ನನ್ನ ಮನಸ್ಸಲ್ಲಿ ಏನೇ ಇರಲಿ, ಇವಾಗ ದುಃಖ ಇರಲಿ, ಖುಷಿ ಇರಲಿ, ಮತ್ತು ಮನೇಲಿ ಪ್ರತಿದಿನ ನಾನು ಏನೇ ಒಂದು ಮಾಡಿದ್ರು ನನ್ನ ಅತ್ತೆ ಜೊತೆ ನಾನು ಅದು ಹಂಚ್ಕೊಂಡಿಲ್ಲ ಅಂದರೆ ಆ ದಿನ ಸಂಪೂರ್ಣ ಆಗೋದಿಲ್ಲ. ನನ್ನ ಅತ್ತೆ ಅದನ್ನೆಲ್ಲ ಕೇಳಿಬಿಟ್ಟು ಅವ್ರು ಯಾವುದೇ ಥರ ಜಡ್ಜ್ಮೆಂಟ್ ಮಾಡಲ್ಲ. ಹಾಗೆ ಅವ್ರ ಮನಸ್ಸಲ್ಲಿ ಏನು ಅನ್ಸುತ್ತೋ ಅದನ್ನು ಹೇಳಿಬಿಡ್ತಾರೆ. ಆ ಒಂದು ಗುಣ ನನಗೆ ತುಂಬಾ ಇಷ್ಟ ಆಗುತ್ತೆ ನನ್ನ ಅತ್ತೆಯಲ್ಲಿ. ಇಂದಿನ ಕಾಲದಲ್ಲಿ ಸಂಬಂಧಗಳು ಹೇಗಾಗಿದೆ ಅಂದರೆ, ಬೇಗ ಮುರಿದೋಗ್ತಾ ಇದೆ, ಸಂಬಂಧಗಳಿಗೆ ಬೆಲೆನೇ ಇಲ್ಲ. ನಾವು ಎಷ್ಟೋ ಸಲ ಕೇಳಿರ್ತೀವಿ, ನೋಡಿರ್ತೀವಿ, ಅತ್ತೆ ಕಂಡ್ರೆ ಸೊಸೆಗಾಗಲ್ಲ, ಸೊಸೆ ಕಂಡ್ರೆ ಅತ್ತೆಗಾಗಲ್ಲ. ಅದು ಯಾಕೆ ಹಾಗಾಗ್ತಾ ಇದೆ? ಈಗ ಸೊಸೆನೇ, ಇವಾಗ ಎಕ್ಸಾಂಪಲ್ ಸೊಸೆನೇ ತಗೊಂಡ್ರೆ, ಈಗ ಸೊಸೆ ಅವಳ ಮನೇಲಿ ಹೇಗಿರ್ತಾಳೋ, ಅವಳ ಅಮ್ಮನ ಜೊತೆ ಹೇಗೆ ಪ್ರೀತಿಯಿಂದ ಇರ್ತಾಳೋ ಹಾಗೆ ಅತ್ತೆ ಮನೇಲೂ ಇರ್ಬೋದು. ಅದೇ ಥರ ಅತ್ತೆ ಅವಳನ್ನು ತನ್ನ ಮಗಳ ಥರನೇ ನೋಡಿಕೊಂಡ್ರೆ ಸಂಬಂಧಗಳು ಉಳಿಯುತ್ತೆ ಅಂತ ನನ್ನ ಅನಿಸಿಕೆ. ಈಗ ಅತ್ತೆ ಮತ್ತು ಸೊಸೆ ಸಂಬಂಧ ಗಟ್ಟಿಯಾಗಿದ್ದರೆ ಆ ಕುಟುಂಬ ನೆಮ್ಮದಿಯಾಗಿರುತ್ತೆ. ಅಡಿಪಾಯನೇ ಸರಿ ಇಲ್ಲ ಅಂತಂದರೆ ಆ ಕುಟುಂಬದಲ್ಲಿ ನೆಮ್ಮದಿ ಅನ್ನೋದು ಯಾವ ಕೊನೆ ಮಾತಾಗುತ್ತೆ. ವಿಷಯದಲ್ಲಿ ನಾನು ತುಂಬಾ ಅದೃಷ್ಟ ಮಾಡಿದ್ದೀನಿ. ಯಾಕಂತಂದರೆ ನನಗೆ ಒಳ್ಳೆ ಮನೆತನ ಸಿಕ್ಕಿದೆ. ನನ್ನ ಅತ್ತೆ ಆಗಲಿ, ಮಾವ ಆಗಲಿ ಇಬ್ಬರು ಹೇಗೆ ಅಂತಂದರೆ, ಮದುವೆ ಆದಾಗಿಂದ ಇವತ್ತಿನವರೆಗೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ಕೋತಾ ಇದ್ದಾರೆ. ನಾನು ಬೆಂಗಳೂರಲ್ಲೇ ಇರ್ಬೋದು, ಆದರೆ ನಾನು ಮನೆಗೆ ಹೋದಾಗ ನನ್ನನ್ನು ಅವರಷ್ಟೇ ಪ್ರೀತಿಯಿಂದ ನೋಡ್ಕೊಳ್ಳೋದು. ಮತ್ತು ಪ್ರತಿದಿನ ಅತ್ತೆ ನಮ್ಗೆ ಕಾಲ್ ಮಾಡಿ, ಆರಾಮಿದೆಯಾ, ಏನು, ಅವ್ರ ಮಗಂಗೆ ಅವ್ರು ಕಾಲ್ ಮಾಡ್ತಾರೋ ಏನೋ ನಂಗೆ ಗೊತ್ತಿಲ್ಲ, ಆದರೆ ನನಗೆ ಪ್ರತಿದಿನ ಅವ್ರು ಕಾಲ್ ಮಾಡ್ತಾರೆ, ಇಲ್ಲಾಂದರೆ ನಾನು ಮಾಡ್ತೀನಿ. ನನ್ನ ಅತ್ತೆ ಮತ್ತು ನನ್ನ ಅಮ್ಮ ಬೇರೆ ಅಲ್ಲ, ಇಬ್ಬರು ನನಗೆ ಪ್ರೀತಿ ಕೊಟ್ಟಿದ್ದಾರೆ, ಇಬ್ಬರು ನನಗೆ ಜೀವನ ಕೊಟ್ಟಿದ್ದಾರೆ. ಈ ವಿಷಯದಲ್ಲಿ ನಾನು ಆ ದೇವರಿಗೆ ತುಂಬಾ ಋಣಿಯಾಗಿರ್ತೀನಿ. ಯಾಕಂತಂದರೆ ಒಳ್ಳೆ ಮನೆ ಸಿಗೋದು, ಒಳ್ಳೆ ಗಂಡ, ಒಳ್ಳೆ ಅತ್ತೆ ಮಾವ ಸಿಗೋದು ಅದು ನಮ್ಮ ಹಣೆಯಲ್ಲಿ ಬರ್ತಿದ್ರೆ ಮಾತ್ರ ಅಂತ ನಾನು ಅಂದ್ಕೊಂಡಿದ್ದೀನಿ.
ಕೊನೆಗೊಂದು ಮಾತು ಹೇಳಬೇಕು ಅಂತಂದರೆ, ಇವಾಗ ಅತ್ತೆ ಮತ್ತು ಸೊಸೆಯ ಸಂಬಂಧ ಹೇಗೆ ಅಂದರೆ, ನಾವು ಹೇಗೆ ನೋಡ್ತೀವೋ ಅದ್ರ ಮೇಲೆ ಹೋಗುತ್ತೆ. ನಾವು ದ್ವೇಷದಿಂದ ನೋಡಿದ್ರೆ ದ್ವೇಷ ಆಗುತ್ತೆ, ಪ್ರೀತಿಯಿಂದ ನೋಡೋದು ಪ್ರೀತಿನೇ ಆಗುತ್ತೆ. ಅತ್ತೆ ಸೊಸೆ ಇಬ್ಬರು ಪ್ರೀತಿಯಿಂದ ಇದ್ದರೆ ಆ ಮನೆ ಸ್ವರ್ಗವೇ ಆಗುತ್ತೆ. ಯಾವುದೇ ತರಹದ ಕಲಹ ಇರಲ್ಲ, ಯಾವುದೇ ತರಹದ ನೋವಿರಲ್ಲ. ಅವ್ರು ಯಾವಾಗಲೂ ಖುಷಿಯಾಗಿ ಮನೇಲಿರ್ಬೋದು ಅಂತ ನನ್ನ ಅನಿಸಿಕೆ. ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ನಾನು ಮಾತಾಡ್ತಾ ಹೋದರೆ ತುಂಬ ವಿಷಯಗಳಿದೆ. ಅದೆಲ್ಲವನ್ನು ನಾನು ಇವಾಗ ಹೇಳ್ತಾ ಹೋದರೆ ಆಗಲ್ಲ, ಯಾಕಂತಂದರೆ ಕೇವಲ 5-10 ನಿಮಿಷದಲ್ಲಿ ಮುಗಿಸುವಂತಹ ವಿಷಯ ಅಲ್ಲ ಇದು. ಇಂದು ನಮ್ಮನೆ ಅರಸೇರು ಕಾಂಟೆಸ್ಟ್ನ ಮೂಲಕ ನಮ್ಮ ಮನಸ್ಸಿನ ಮಾತನ್ನು ನಾವು ಹಂಚಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಜಯಮಾಲಾ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಾಯ್ ಬಾಯ್.